ಒಂದು ಕಾಲದಲ್ಲಿ ಬಿಸಿಲಿನ ಒಂದು ಸಣ್ಣ ಹಳ್ಳಿಯಲ್ಲಿ ಟಿಮ್ ಎಂಬ ಚಿಕ್ಕ ಹುಡುಗ ಇದ್ದನು. ಟಿಮ್ಗೆ ಇಬ್ಬರು ಆಪ್ತ ಮಿತ್ರರಿದ್ದರು. ಅವರೆಂದರೆ ಬೆಲ್ಲ ಎಂಬ ಸೌಮ್ಯ ಹಸು ಮತ್ತು ಗ್ಯಾರಿ ಎಂಬ ತಮಾಷೆಯ ಮೇಕೆ. ಅವರು ಒಟ್ಟಿಗೆ ತಮ್ಮ ಮನೆಯ ಸುತ್ತಲಿನ ವಿಶಾಲವಾದ ಹುಲ್ಲುಗಾವಲುಗಳಲ್ಲಿ ಅನೇಕ ಸಾಹಸಗಳನ್ನು ಹಂಚಿಕೊಂಡ್ರು. ಒಂದು ಬಿಸಿಲಿನ ಬೆಳಿಗ್ಗೆ ಟಿಮ್ ಹಳ್ಳಿಯ ಅಮೂಲ್ಯವಾದ ಸೇಬಿನ ಮರವು ಒಣಗಲು ಪ್ರಾರಂಭಿಸಿದೆ ಎಂದು ಕಂಡುಹಿಡಿದನು. ಹಳ್ಳಿಯ ಜನರು ಗೊಂದಲಕ್ಕೊಳಗಾದರು ಮತ್ತು ದುಃಖಿತರಾದರು. ಈ ಹಠಾತ್ ಬದಲಾವಣೆಯ ಸಮಯದಲ್ಲಿ ಬೆಲ್ಲ ಮತ್ತು ಗ್ಯಾರಿ ಮರವನ್ನು ಉಳಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳಲು ನಿರ್ಧರಿಸಿದರು. ಅವರು ತಮ್ಮ ಅನ್ವೇಷಣೆಯಲ್ಲಿ ದೃಢನಿಶ್ಚಯದಿಂದ ಹೊರಟರು. ಅವರು ದಟ್ಟ ಕಾಡುಗಳ ಮೂಲಕ ಪ್ರಯಾಣಿಸಿದರು ಮತ್ತು ಹೊಳೆಯುವ ಹೊಳಗಳನ್ನು ದಾಟಿದರು. ಒಂದು ದಿನ ತುಂಬಿದ ನಂತರ ಯಾವುದೇ ಸಸ್ಯವನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿರುವ ಅಪರೂಪದ ಬಿಸಿಲಿನ ಹೂವನ್ನು ಹುಡುಕಿದರು. ಸಾಹಸಗಳು ಮತ್ತು ಸವಾಲುಗಳನ್ನು ಎದುರಿಸುವುದು ಅವರು ಅಂತಿಮವಾಗಿ ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ಬಂಡೆಯ ಮೇಲೆ ಹೂವನ್ನು ಕಂಡುಕೊಂಡರು. ಎಚ್ಚರಿಕೆಯಿಂದ ಅವರು ಸೂರ್ಯಕಾಂತಿಯನ್ನು ಹಳ್ಳಿಗೆ ಹಿಂತಿರುಗಿಸಿ ಒಣಗುತ್ತಿರುವ ಸೇಬಿನ ಮರದ ಪಕ್ಕದಲ್ಲಿ ನೆಟ್ಟರು. ಅದ್ಭುತವಾಗಿ ಮರವು ಚೇತರಿಸಿಕೊಳ್ಳಲು ಪ್ರಾರಂಭಿಸಿತು. ತಾಜಾ ಹಸಿರು ಎಲೆಗಳು ಮೊಳಕೆಯೊಡೆಯಲು ಮತ್ತು ಹಳ್ಳಿಯು ಇದುವರೆಗೆ ನೋಡಿದ ಅತಿದೊಡ್ಡ ರಸಭರಿತವಾದ ಸೇಬುಗಳೊಂದಿಗೆ ಅರಳಲು ಪ್ರಾರಂಭಿಸಿತು. ಗ್ರಾಮಸ್ಥರು ಟಿಮ್, ಬೆಲ್ಲ ಮತ್ತು ಗ್ಯಾರಿಗಾಗಿ ಹರ್ಷೋದ್ಗಾರ ಮಾಡಿದರು. ಆ ದಿನದಿಂದ ಅವರ ಧೈರ್ಯ ಮತ್ತು ತಂಡದ ಕೆಲಸವನ್ನು ಆಚರಿಸಿದರು. ಈ ಮೂವರನ್ನು ಹುಲ್ಲುಗಾವಲಿನ ನಾಯಕರು ಎಂದು ಕರೆಯಲಾಗುತ್ತಿತ್ತು ಮತ್ತು ಸೇಬಿನ ಮರವು ಅವರ ಮುರಿಯಲಾಗದ ಸ್ನೇಹದ ಸಂಕೇತವಾಯಿತು.